ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷಗಳು ತುಂಬಾ ತಯಾರಿ ನಡೆಸಿದ್ವು. ಮಜಾ ಏನಂದ್ರೆ, ವಿರೋಧ ಪಕ್ಷದ ಕಡೆಯಿಂದ ಅಧಿವೇಶನದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅನ್ನೋದು ಚೆನ್ನಾಗಿಯೇ ಗೊತ್ತಿತ್ತು. ಕ್ವೆಶ್ಚನ್ ಪೇಪರ್ ಲೀಕ್ ಆದ ಹಾಗೆ ಏನೇನು ಪ್ರಶ್ನೆಗಳಿರುತ್ತೆ ಅನ್ನೋದನ್ನು ಊಹಿಸಿದ್ವಿ. ಎಷ್ಟು ವಿಮಾನಗಳು ಕೆಳಗೆ ಬಿದ್ವು, ಕದನ ವಿರಾಮ ಯಾಕೆ ಮಾಡಿದ್ರಿ, ನರೇಂದರ್ ಸರೆಂಡರ್, ಇಂಥ ಕೆಲಸಕ್ಕೆ ಬಾರದ ಪ್ರಶ್ನೆಗಳ ಸುತ್ತವೇ ಗಿರಕಿ ಹೊಡ್ಕೊಂಡು ಇಡ್ತಾರೆ. ಅದನ್ನು ಬಿಟ್ಟು ಭಾರತೀಯ ಸೇನೆಯ ಬಗ್ಗೆ ಒಂದೇ ಒಂದು ಒಳ್ಳೆ ಮಾತು ಬರೋದಿಲ್ಲ ಅಂತ ಗೊತ್ತಿತ್ತು. ಕೊನೆಗೂ ಅದೇ ಬುದ್ಧಿ ತೋರಿಸ್ಬಿಟ್ರು ಕಾಂಗ್ರೆಸ್ನವರು. ನನಗೆ ಇನ್ನೂ ಆ ದೃಶ್ಯ ಕಾಡ್ತಾ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲಿಟ್ರಲಿ ಕೇಳ್ಕೋತಾರೆ, ನಮ್ಮ ಸೇನೆ ಶೌರ್ಯವನ್ನ ಪ್ರದರ್ಶಿಸಿದೆ, ಚಪ್ಪಾಳೆ ಹೊಡೀರಿ ಅಂತ. ಅಷ್ಟಾದ್ರೂ ನಕಲಿ ಗಾಂಧಿ ರಾಹುಲ್ ಯಾವ ಆಟಿಟ್ಯೂಡ್ ನಲ್ಲಿ ಕೂತ್ಕೊಂಡಿದ್ರು ನೋಡಿ. और अपने प्रतिपक्ष के मित्रों से भी कहना चाहता हूं, एक बार फिर से भारत के सेना के जवानों का कम से कम मेज थपथपाकर उनका अभिनंदन करिए. बहुत बहुत धन्यवाद. जवानों का कम से कम मेज थपथपाकर उनका अभिनंदन करिए. बहुत बहुत धन्यवाद. बहुत बहुत. ಈ ವ್ಯಕ್ತಿ ಜನನಾಯಕ ಅಂತಿರಲ್ವಾ, ಅಂಥವ್ರು ಕೇಳಿಸ್ಕೊಳ್ಳಿ. ಜನನಾಯಕ ಅಂದ್ರೆ ಅರ್ಧ ಇಟಲಿ, ಅರ್ಧ UK, ಇನ್ನೊಂದು ಸ್ವಲ್ಪ ಭಾರತ ಅಲ್ಲ. ಈತ ಜನನಾಯಕ ಏನಾದ್ರೂ ಆದ್ರೆ ಅದು ಒಂದು ಪಾಕಿಸ್ತಾನಕ್ಕೆ, ಇಲ್ಲ ಚೀನಾಗೆ. ಯಾಕಂದ್ರೆ ಆ ಎರಡೂ ದೇಶದ ಸೇನೆ ಮೇಲೆ ಇರುವಂಥ ನಂಬಿಕೆ ಈತನಿಗೆ ಭಾರತೀಯ ಸೇನೆಯ ಮೇಲೆ ಇಲ್ಲ. ಬಿಡಿ, ಈಗ ವಿಷಯ ಅದಲ್ಲ. ಈಗ ನಾನು ಮಾತಾಡಬೇಕು ಅಂದ್ಕೊಂಡಿರೋದು ಶಶಿ ತರೂರ್ ಅವರ ಬಗ್ಗೆ. ಶಶಿ ತರೂರ್ ಇಂಥ ವ್ಯಕ್ತಿ ಇನ್ನೂ ಅದು ಯಾಕೆ ಕಾಂಗ್ರೆಸ್ನಲ್ಲಿ ಇದ್ದಾರೋ ಅರ್ಥ ಆಗ್ತಾ ಇಲ್ಲ. ವೀಕ್ಷಕರೇ, ಆಪರೇಷನ್ ಸಿಂಧೂರ್ನಲ್ಲಿ ಶಶಿ ತರೂರ್ ಪಾತ್ರ ಕೂಡ ಇದೆ. ಭಾರತದ ಪರವಾಗಿ ಸರ್ವಪಕ್ಷ ನಿಯೋಗದಲ್ಲಿ ನಾನಾ ದೇಶಕ್ಕೆ ಹೋಗಿ ಭಾರತದ ಪರ ಮಾತಾಡಿ ಬರ್ತಾರೆ. ಇದಾದ್ಮೇಲೆ ಮೋದಿಜಿ ಇವರನ್ನ ರಷ್ಯಾಗೂ ಕೂಡ ಕಳಿಸಿದ್ರು. ಭಾರತ ಸರ್ಕಾರಕ್ಕಾಗಿ ಶಶಿ ತರೂರ್ ತಮ್ಮ ಬುದ್ಧಿವಂತಿಕೆ, ಚಾಣಾಕ್ಷತನ ಎಲ್ಲವನ್ನ ಕೂಡ ಧಾರೆ ಎರೆದಿದ್ರು. ಆದರೆ ವೆರಿ ಇಂಟ್ರೆಸ್ಟಿಂಗ್ ಏನಂದ್ರೆ, ಕಾಂಗ್ರೆಸ್ ಸದನದಲ್ಲಿ ಶಶಿ ತರೂರ್ ಹಾಗೂ ಮನೀಶ್ ತಿವಾರಿ ಅವರಿಗೇನೆ ಮಾತಾಡೋಕೆ ಕೊಡಲಿಲ್ಲ. ಇವರಿಬ್ಬರನ್ನ ಕಾಂಗ್ರೆಸ್ ಸದನದಲ್ಲಿ ಮಾತಾಡುವ ಸಂಸದರ ಲಿಸ್ಟ್ನಲ್ಲೇ ಇಟ್ಟಿರಲಿಲ್ಲ. ಆದರೆ ಗೌರವ್ ಗೊಗೊಯ್ ಅಂತಹ ದೇಶದ್ರೋಹಿಗೆ ಕಾಂಗ್ರೆಸ್ ಅವಕಾಶ ಕೊಟ್ಟಿದೆ. ಇದೇ ಗೌರವ್ ಗೊಗೊಯ್ ISI ಜೊತೆ ಮಾತುಕತೆ ಕೂಡ ನಡೆಸಿದ್ರು. ಅವರ ಹೆಂಡತಿ ಆಗಾಗ್ಗೆ ಪಾಕಿಸ್ತಾನಕ್ಕೆ ಟ್ರಿಪ್ ಬೇರೆ ಹೋಗ್ತಾರೆ. ಅಂಥವರಿಗೆ ಕಾಂಗ್ರೆಸ್ ಅವಕಾಶ ಕೊಡುತ್ತೆ ಮಾತಾಡಕ್ಕೆ. ಅಮಿತ್ ಶಾ ನಂತರ ಗೌರವ್ ಗೊಗೊಯ್ ಮತ್ತು ಪಾಕಿಸ್ತಾನದ ಲಿಂಕ್ ಇಟ್ಕೊಂಡು ಜಾಡಿಸಿದ್ರು ಕೂಡ. मैं तो बड़ी गंभीरता से जवाब दे रहा हूं, मुझे बोलने नहीं देते. जवाहरलाल नेहरू जी ने क्या कहा, वहां घास का एक तिनका भी नहीं उगता है, वो जगह को क्या करो. तो एक संसद सदस्य ने, नेहरू जी का सर मेरे जैसा था, महावीर प्रसाद त्यागी जी ने कहा कि आपके सर पर भी एक बाल नहीं, वो चीन बेच दे क्या. मान्यवर इस तरह से जवाब देते थे, नॉन सीरियस टाइप के जवाब. और कल गोगोई जी बड़ा बड़ा उछल उछल कर बोल रहे थे. अरे गोगोई जी, आपको मालूम है उन्होंने चीन के बारे में, आसाम के बारे में क्या कहा था, आसाम को आकाशवाणी पर बाय बाय कह दिया था. रिकॉर्डिंग है, रिकॉर्डिंग है. ಆದರೆ ಗೌರವ್ ಗೊಗೊಯ್ ಅಂತವರಿಗೆ ಅವಕಾಶ ಕೊಟ್ಟ ಕಾಂಗ್ರೆಸ್ ಶಶಿ ತರೂರ್ ಅವರಿಗೆ ಕೊಡೋದೇ ಇಲ್ಲ. ಶಶಿ ತರೂರ್ ಅವರಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಶಶಿ ತರೂರ್ ಅವರ ಪ್ರತಿಕ್ರಿಯೆಯಿಂದಲೇ ಗೊತ್ತಾಗತ್ತೆ ರಾಹುಲ್ ಗಾಂಧಿಗೆ ರಾಜಕೀಯದ ಬಗ್ಗೆ ಎಷ್ಟೊಂದು ತಿಳುವಳಿಕೆ ಇದೆ ಅಂತ. ಶಶಿ ತರೂರ್ ಹೇಳ್ತಾರೆ, ಆಪರೇಷನ್ ಸಿಂಧೂರ್ ವಿಷಯದಲ್ಲಿ ಸರ್ಕಾರವನ್ನ ಟೀಕಿಸೋದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷದ ನಿಲುವನ್ನ ನಾನು ಪಕ್ಷದವನಾದ್ರೂ ಅನುಸರಿಸೋದು ಸರಿಯಾಗೋದಿಲ್ಲ ಅಂತ. ಎಸ್, ಶಶಿ ತರೂರ್ ಅವರ ಮಾತಿನ ಅರ್ಥ ನೇಷನ್ ಫಸ್ಟ್, ಅದಾದ ನಂತರ ರಾಜಕೀಯ ಪಾರ್ಟಿ ಅದು ಇದು ಅಂತ. ಶಶಿ ತರೂರ್ಗೆ ಪಕ್ಷದ ಕಡೆಯಿಂದ ಸೂಚನೆಯೂ ಬರುತ್ತೆ, ನೀವೇನಾದ್ರೂ ಮೋದಿಜಿಯನ್ನ, ಸೇನೆಯನ್ನ, ಸರ್ಕಾರವನ್ನ ಟೀಕೆ ಮಾಡಿದ್ರೆ
ರಾಹುಲ್ ಗಾಂಧಿ ಖುಷಿ ಆಗ್ತಾರೆ, ಅವರು ನಿಮಗೆ ಆಪ್ತರಾಗ್ತಾರೆ ಅಂತ. ಆದರೆ ಶಶಿ ತರೂರ್ ಅದಕ್ಕೆ ಒಪ್ಪೋದಿಲ್ಲ. ನೀವು ಸದನದಲ್ಲಿ ಮಾತಾಡೋಕೆ ಅವಕಾಶ ಕೊಡಿ ಬಿಡಿ, ಅದು ನನಗೆ ಮ್ಯಾಟ್ರ್ ಅಲ್ಲ. ಆಪರೇಷನ್ ಸಿಂಧೂರ್ ಒಂದು ಸಕ್ಸಸ್ಫುಲ್ ಆಪರೇಷನ್, ನಾನು ವಿರುದ್ಧ ಮಾತಾಡೋಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಕಾಂಗ್ರೆಸ್ ಪಾರ್ಟಿಗೆ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಇದ್ರ ಬಗ್ಗೆ ಬರೀತಾರೆ ಕೂಡ. ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಮಾಡೋಕೆ ಕಾಂಗ್ರೆಸ್ ಲಿಸ್ಟ್ನಲ್ಲಿ ಶಶಿ ತರೂರ್ ಹಾಗೂ ಮನೀಶ್ ತಿವಾರಿ ಹೆಸರಿಲ್ಲ ಅಂತ. ಕಾರಣ ಇವರಿಬ್ರು ಮೊದಲೇ ಹೇಳಿದ್ರಲ್ವಾ, ರಾಜಕೀಯ ಬೇರೆ, ಆದರೆ ದೇಶದ ವಿಷಯ ಬಂದಾಗ ನಾವು ದೇಶದ ಪರ ನಿಲ್ತೀವಿ ಅಂತ. ಕಾಂಗ್ರೆಸ್ನ ಈ ಬಿಹೇವಿಯರ್ನಿಂದ ಒಂದು ಸ್ಪಷ್ಟ ಆಗಿದೆ, 2029 ಚುನಾವಣೆಯಲ್ಲೂ ಕೂಡ ಮೋದಿಯವರೇ ಗೆಲ್ತಾರೆ. ಶಶಿ ತರೂರ್ ರಾಹುಲ್ ಗಾಂಧಿಗೆ ಸರಿಯಾಗಿ ಕೊಟ್ಟಿದ್ದಾರೆ. ಏನಾದರೂ ಶಶಿ ತರೂರ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಿದ್ರೆ ಕಾಂಗ್ರೆಸ್ ಮರ್ಯಾದೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹರಾಜಾಗಿರುವುದು. ಆಲ್ರೆಡಿ ರಾಜನಾಥ್ ಸಿಂಗ್ ಅವರಂತೂ ಮಂಗಳಾರತಿಯೇ ಮಾಡಿಬಿಟ್ಟಿದ್ದಾರೆ. 71 के युद्ध में जब हमने पाकिस्तान को सबक सिखाया, मैं उस समय की सरकार को मैं बधाई देना चाहता हूं. हमने अपने राजनीतिक और सैन्य नेतृत्व की प्रशंसा की. हमने ये नहीं देखा कि किस दल की सरकार है, किस विचारधारा की सरकार है, इसकी चिंता नहीं की कभी. हमारे नेता अटल बिहारी वाजपेयी ने संसद में खड़े होकर उस समय के नेतृत्व की प्रशंसा की थी. हमने इस बात की खुशी जाहिर कि हमने अपने शत्रु को सबक सिखाया. हमने उस दौरान यह प्रश्न नहीं पूछा कि सबक सिखाने के दौरान में भारत के कितने प्लेन्स गिरे, भारत के कितने इक्विपमेंट्स बर्बाद हुए. यह प्रश्न अध्यक्ष महोदय उस समय भी हम लोगों ने नहीं पूछा. तो किसी भी परीक्षा के परिणाम में रिजल्ट मैटर करता है. यदि किसी परीक्षा में कोई बच्चा अच्छे मार्क्स लेकर आ रहा है तो हमारे लिए उसके मार्क्स मैटर करने चाहिए. हमें इस बात का ध्यान नहीं रखना चाहिए कि एग्जाम के दौरान उसकी पेंसिल टूट गई थी या उसकी पेन खो गई. अध्यक्ष महोदय अल्टीमेटली रिजल्ट मैटर करता है. और रिजल्ट यह है, अध्यक्ष महोदय, अल्टीमेटली रिजल्ट मैटर करता है. और रिजल्ट यह है अध्यक्ष महोदय कि ऑपरेशन सिंदूर के दौरान हमारी सेनाओं ने जो लक्ष्य निर्धारित किया था उन लक्ष्यों को पूर्ण रूप से प्राप्त करने में हमने कामयाबी हासिल. ಅಮಿತ್ ಶಾ ಅವರು ಇದಾದ್ಮೇಲೆ ಹೇಳ್ತಾರೆ, ಇವರಿಗೆ ಭಾರತದ ಸಂವಿಧಾನದ ಪ್ರಕಾರ ಪ್ರಮಾಣ ವಚನ ಸ್ವೀಕರಿಸಿದ ರಕ್ಷಣಾ ಸಚಿವರ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಚೀನಾ, ಪಾಕ್, ಅಮೆರಿಕ ಹೇಳಿದ್ದನ್ನ ನಂಬ್ತಾರೆ ಅಂತ. ಅಮಿತ್ ಶಾ ಅವರು ಇನ್ನೊಂದು ಮಾತು ಹೇಳ್ತಾರೆ, ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಇವತ್ತು ವಿರೋಧ ಪಕ್ಷದಲ್ಲಿ ಕೂತಿರೋದು, ಇನ್ನೂ 20 ವರ್ಷ ಅಲ್ಲೇ ಕೂತಿರ್ತಾರೆ ಅಂತಲೂ ಹೇಳ್ತಾರೆ. भारत देश का शपथ लिया हुआ विदेश मंत्री यहाँ स्टेटमेंट कर रहा है, उस पर भरोसा नहीं है, उनको किसी और देश पर भरोसा है. मैं समझ सकता हूं उनकी पार्टी में विदेश का महत्व क्या है, मगर इसका मतलब ये तो नहीं है पार्टी की सारी चीजें यहाँ सदन में आकर थोपे. भारत के विदेश मंत्री पर भरोसा नहीं करोगे? ओथ लिया हुआ व्यक्ति यहां पर बोल रहा है, ही इज रिस्पॉन्सिबल. माननीय अध्यक्ष जी, इसीलिए ये वहां बैठे हैं और 20 साल तक वहीं बैठने वाले हैं. ಮಲ್ಗಿರೋರನ್ನ ಬೇಕಾದ್ರೆ ಎಬ್ಬಿಸಬಹುದು, ಆದ್ರೆ ಮಲ್ಗಿರೋ ತರ ನಾಟಕ ಮಾಡೋರನ್ನ ಎಬ್ಬಿಸೋದು ತುಂಬಾ ಕಷ್ಟ. ಹಾಗೆ ವಾಸ್ತವ ಏನು ಅಂತ ಗೊತ್ತಿದ್ರು ಕೂಡ ನಾಟಕ ಮಾಡುವಂತಹ ಕಾಂಗ್ರೆಸ್ ಹಾಗೂ ರಾಹುಲ್ನನ್ನ ಯಾರು ಕೂಡ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ದೇಶದ ಮೇಲೆಯೇ ಗೌರವ ಇಲ್ಲ, ನಮ್ಮ ಸೇನೆ ಮೇಲೆಯೇ ನಂಬಿಕೆ ಇಲ್ಲ. ಬಿಡಿ, ವಿದೇಶಿ ಮಹಿಳೆಯ ಹೊಟ್ಟೆಯಲ್ಲಿ ಹುಟ್ಟಿದವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಬಹುದು ಹೇಳಿ. ಆ ಚಿದಂಬರಂ ನೋಡಿದ್ರೆ ಉಗ್ರರು ಪಾಕಿಸ್ತಾನದವರೇ ಅಂತ ಅದು ಹೇಗೆ ಹೇಳ್ತೀರಾ ಅನ್ನೋದಾಗಿ ಹೇಳ್ತಾನೆ. ಅದಕ್ಕೆ ನೋಡಿ ಅಮಿತ್ ಶಾ ಜಿ ಹೇಳಿದ್ದಾರೆ, ಈ ಆಪರೇಷನ್ ಮಹಾದೇವ್ನಲ್ಲಿ ಹತ್ಯೆಯಾದ ಉಗ್ರರ ಜಾತಿ ಕೇಳಿ ಬೇಜಾರಾಗ್ತಾ ಇದೆಯಾ ಅಂತ. आतंकवादियों को जिन्होंने आतंकवादियों को भेजा था उनके आकाओं को जमीन में मिलाने का काम किया था सेना और सीआरपीएफ ने. वो आतंकवादियों को भी समाप्त कर दिया.
और मान्यवर कौन? पाकिस्तान से आपकी बात होती है क्या? मान्यवर मैं बताता हूं कैसे इनके आका मारे गए, वो भी नाम के साथ बताता हूं, जगह के साथ बताता हूं, घंटे मिनट और सेकंड के साथ बताता हूं। मान्यवर मैं तो अपेक्षा करता था, मान्यवर मैं तो अपेक्षा करता था कि जब एक सूचना सुनेंगे पक्ष विपक्ष में खुशी की लहर दौड़ जाएगी, मगर ये स्याही पड़ गई इनके चेहरे। ये क्या है मान्यवर, किस तरह की पॉलिटिक्स? भाई आतंकवादी मारे गए, आपको इसका भी आनंद नहीं है? भाई आप आतंकवादियों का धर्म देखकर दुखी मत होइए। ಆಗಿದ್ರು ಆಗಿರಬಹುದು, ಇನ್ನು ಅವರಿಗೆ ಪಾಪ ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಉಗ್ರರ ಸಾವನ್ನ. ಅದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇರೋದು. ನೋಡೋಣ ಇನ್ನು ಏನೇನ್ ಡ್ರಾಮಾಗಳು ಮಾಡ್ತಾರೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.